ಚಳ್ಳಕೆರೆ ನಗರದ ಬಾಬಾ ಸಾಹೇಬ್ ಕಾಲೋನಿ ಪ್ರದೇಶದ ಮಹಿಳೆಯರು ಇಂದು ಬ್ಯಾನರ್ ಹಿಡಿದುಕೊಂಡು ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಕಾಣೆಯಾಗಿದ್ದಾರೆ, ಹುಡುಕಿ ಕೊಡಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮಹಿಳೆಯರು ಮಾತನಾಡಿ, ಶಾಸಕರು ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮಾತ್ರ ವೋಟ್ ಕೇಳಲು ಬರ್ತಾರೆ ಹಾಗೂ ಹಲವು ಆಶ್ವಾಸನೆಗಳನ್ನ ನೀಡುತ್ತಾರೆ. ಗೆದ್ದ ನಂತರ ಇತ್ತ ಕಡೆ ತಿರುಗಿ ಸಹ ನೋಡುವುದಿಲ್ಲ. ನಮ್ಮನ್ನ ಕಡೆಗಣಿಸಲಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿ, ಮುಸ್ಲಿಂ ಮೊಹಲ್ಲಾಗಳಿಗೆ ಭೇಟಿ ನೀಡಿ ಹಲವು ವರ್ಷಗಳೇ ಕಳೆದು ಹೋಗಿದೆ. ಶಾಸಕ ಶಿವಲಿಂಗೇಗೌಡರು ಕಳೆದ ವಿಧಾನಸಭೆ ಚುನಾವಣೆಯಾಗಲಿ ಲೋಕಸಭಾ ಚುನಾವಣೆಯಾಗಲಿ ಒಂದು ಸಾರಿ ಭೇಟಿ ನೀಡದ ಶಾಸಕರು ಮಳೆಯಿಂದ ಮನೆಗಳು ಬಿದ್ದು ಹೋಗಿದೆ, ಚರಂಡಿಗಳು ಮಣ್ಣು ತುಂಬಿಕೊಂಡು ಕಾಣೆಯಾಗಿದೆ. ಚರಂಡಿಗಳಲ್ಲಿ ನೀರು ಮುಂದೆ ಸಾಗದೆ ಮನೆಗಳು ಗೋಡೆಗಳು ಶಿಥಿಲಗೊಂಡು ಬಿರುಕು ಬಿದ್ದು ಯಾವುದೇ ಸಮಯದಲ್ಲೂ ಸಹ ನಮ್ಮ ಕುಟುಂಬಸ್ಥರ ಮೇಲೆ ಬೀಳಬಹುದು ಎನ್ನುವ ಆತಂಕದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ರಸ್ತೆಗಳು ಕಿತ್ತು ಹೋಗಿದೆ, ಸೇತುವೆಗಳು ಮುರಿದು ಬಿದ್ದುವ ಕಾರಣ ಹಲವು ವಾಹನ ಸವಾರರು ರಾತ್ರಿ ಸಮಯದಲ್ಲಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ. ರಾತ್ರಿ ಸಮಯದಲ್ಲಿ ಸೊಳ್ಳೆಗಳ ಕಾಟದಿಂದ ಮಕ್ಕಳಿಗೆ ಡೆಂಗ್ಯೂ ಜ್ವರ ಹಾಗೂ ಹಲವು ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ದುಡಿಯುತ್ತಿರುವ ಹಣವೆಲ್ಲ ಆಸ್ಪತ್ರೆಗಳಿಗೆ ಸುರಿಯುವಂತಾಗಿದೆ. ಇಷ್ಟೊಂದು ಸಮಸ್ಯೆಗಳು ಇದ್ದರೂ ಸಹ ಸ್ಥಳೀಯ ಶಾಸಕರಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಸದಸ್ಯರಾಗಲಿ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. 4 ಸಾರಿ ಗೆಲ್ಲಿಸಿರುವ ಜನರ ಕಷ್ಟಗಳಿಗೆ ಸ್ಪಂದಿಸುವುದು ಶಾಸಕರ ಕರ್ತವ್ಯವಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದೆಯಾದರೂ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ನಗರಸಭೆ ಅಧಿಕಾರಿಗಳು ಈ ಪ್ರದೇಶದ ಮಹಿಳೆಯರ ಕೂಗಿಗೆ ಸ್ಪಂದಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ. ಇಲ್ಲಿ ಒಂದು 10 ಮನೆಗಳಿದ್ದಾವೆ. ಒಂದ್ ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ, ಒಂಚೂರು ಯಾರು ಬಂದು ನೋಡೋರಿಲ್ಲ. ಇದು ಮನೆ ಬಿದ್ಬಿಟ್ರೆ ಯಾರು ಸರ್ ನೋಡೋರು? ಎಲ್ಲರೂ ಬಡವರೇ ಇರೋದು ಸರ್. ಒಂದ್ ಸ್ವಲ್ಪ ಹೊತ್ತು ನೋಡಿ ಯಾರಾದ್ರೂ ನಮಗೆ ಇದು ಕಷ್ಟ ಸಾಲ್ವ್ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ನೋಡಿ ಯಾರಾದ್ರೂ ಬಂದು ಸ್ವಲ್ಪ ನಮಗೆ ಇದಂತೂ ಕ್ಲೀನ್ ಮಾಡ್ಕೊಟ್ಬಿಟ್ರೆ ನಾವು ಇಲ್ಲಿ ಈಗ ಡೆಂಗ್ಯೂ ಜ್ವರ ಬೇರೆ ಮಕ್ಳಿದಾವೆ ನೋಡಿ, ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಈ ತರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬಾ ಇದು ಒಳ್ಳೇದಾಗುತ್ತೆ ಸರ್. ವರ್ಷದಿಂದ ಬಿದ್ದಿದೆ ಸರ್, ಇಲ್ಲಿ ಬಂದ್ ಸ್ವಲ್ಪ ನೋಡಿ ನಮಗೆ ಕ್ಲೀನ್ ಮಾಡ್ಕೊಡ್ರಿ ಸರ್. ನಗರಸಭೆ ಯಾರು ಬರ್ತಾ ಇಲ್ವಾ? ಇಲ್ಲ ಸರ್, ಒಂದೂವರೆ ವರ್ಷ ಆಯ್ತು ಸರ್ ಕ್ಲೀನ್ ಮಾಡಿ. ನಾಚಿಕೆ ಆಗತ್ತೆ ಅಂತ ಈ ಬೀದಿಯಲ್ಲಿ ಯಾರಿಗೂ ಕರ್ಕೊಂಡ್ ಬರಕ್ಕಿಲ್ಲ. ಗುಡ್ಲು ಇತ್ತಲ್ಲ, ಗುಡ್ಲು ಮನೆ ಯಾವುದು RCC ಮನೆ ಇಲ್ಲ ಇಲ್ಲಿ, ಏನು ಮಾಡಿಲ್ಲ. ಈ ಬೀದಿಯಲ್ಲಿ ಬಡವ್ರು ಹಂಗೆ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಕೂಲಿ ಮಾಡ್ಬೇಕು, ತಿನ್ಬೇಕು. ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ಏನ್ ಸಮಸ್ಯೆ ಏನಾಗಿದೆ? ಅಲ್ಲಿ ಮನೆ ಕಟ್ಕೊಂಡು ಸುಮ್ಮನೆ ಇಟ್ಕೊಂಡಾರೆ. ಕೊಡ್ತೀವಿ ಅಂತ ಏನ್ ಕೊಟ್ಟಾರೆ? ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ, ಅವ್ರು ನ್ಯಾಯ ಇಲ್ಲ, ಅವ್ರ ಅನ್ಯಾಯ. MLA का ही हमारे गलियां की इतनी गलीजागी है, गाड़ियां फिरने मुश्किल है, चरंडियां यहाँ तक के गलीजागी से सांपा सभी घरों के पास आ जा रही, मच्छरा सभी फुल गलीजागी से बच्चे सभी बीमारा हो जा रही, पानी जा रहा नहीं, और यहाँ बल्ला की गलीजागी होगी चरंडियां से कि गाड़ियां फिरना मुश्किल हो गया। और खारा पानी का तो रत्ती भी सहूलत भी नहीं है, पानी भी ढंग से नहीं छोड़ रहा। बल्ला का वाका हो गया, ना काउंसलर आको पूछ रहे, ना कौन भी आको यहाँ देख रहे, ना कर रहे, क्या भी नहीं. ನಮಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಯಾರಾದ್ರೂ ಬಂದು ಇಲ್ಲಿ ಚರಂಡಿ ಒಂದು ನಮಗೆ ಕ್ಲೀನ್ ಮಾಡ್ಕೊಟ್ರೆ ಇಲ್ಲಿ ಗಾಡಿ ಹೋಗಕ್ಕೂ ನಮಗೆ ತೊಂದರೆ ಆಗ್ತಾ ಇದೆ. ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಟೋ ಬರಲ್ಲ, ನಡ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ಅಷ್ಟು ದೂರದಿಂದ ಆಟೋರು ಯಾರು ಬರೋರು ಇಲ್ಲ. ಡೆಂಗ್ಯೂ ಜ್ವರ ಬೇರೆ, ಚಿಕ್ಕ ಮಕ್ಳಿದಾವೆ, ಜ್ವರ ಬೇರೆ, ಒಂದೊಂದು ತಿಂಗಳು ಜ್ವರ ಕಮ್ಮಿ ಆಗ್ತಾ ಇಲ್ಲ. ಯಾರಾದ್ರೂ ಬಂದು ಸ್ವಲ್ಪ ಇದು ನಮಗೆ ಚರಂಡಿ ಒಂದು ಕ್ಲೀನ್ ಮಾಡ್ಕೊಟ್ಬಿಟ್ರೆ ಸಾಕು ಸರ್. ಎಲ್ಲಿದ್ದೀರಾ ನೋಡಿ ಸರ್, ಯಾರು ಇಲ್ಲಿ ಬಂದು ನೋಡೋರಿಲ್ಲ, ಕೇಳೋರಿಲ್ಲ, ಏನಿಲ್ಲ. ನಾವು ತುಂಬಾ ಜನಕ್ಕೆ ಹೇಳಿ ಸಾಕಾಗಿದ್ದೀವಿ ಸರ್. ತುಂಬಾ ವರ್ಷದಿಂದ ಚರಂಡಿಗಳು ಹಿಂಗ್ ಬಿದ್ದಿದ್ದಾವೆ ಸರ್. ಸ್ವಲ್ಪ ಬಂದು ನಮಗೆ ಸಹಾಯ ಮಾಡಿ ಚರಂಡಿಗಳು ಕ್ಲೀನ್ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಸರ್. ತುಂಬಾ ಮಕ್ಳಿದಾವೆ ಸರ್, ನೋಡ್ರಿ ಸರ್, ಈಗ ಜ್ವರ ಬೇರೆ ಹರಡ್ತಾ ಇದೆ. ಇಲ್ಲಿ ಯಾರು ಕೌನ್ಸಿಲರ್ ಯಾರು ಬರೋರಿಲ್ಲ ಸರ್, ನೋಡೋರು ಇಲ್ಲ. ಇಲ್ಲಿ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.